ಅಪ್ಪ ಅಮ್ಮನಿಗೆ ಬಾಯ್ ಹೇಳಿ ತುಂಬ ಬೇಸರದಿಂದ ನಾನು ನನ್ನ ಊರಿಗೆ ಹೊರಟೆ. 8:50ಕ್ಕೆ ಮನೆ ಬಿಟ್ವಿ. ನನ್ನನ್ನು ಅಕ್ಕ ಬಾವ ಏರ್ಪೋರ್ಟ್ಗೆ ಡ್ರಾಪ್ ಮಾಡಲಿಕ್ಕೆ ಅಂತ ಬಂದಿದ್ರು. 10 ಮಿನಿಟ್ಸಲ್ಲಿ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಅಂದರೆ 9 o'clockಗೆ ತಲುಪಿದ್ವಿ. 1 ತಿಂಗಳು ಅಪ್ಪ ಅಮ್ಮ ಅಕ್ಕ ಬಾವ ಮಕ್ಕಳ ಜೊತೆ ಇದ್ದೆ. ತುಂಬ ಖುಷಿಯಾಗಿತ್ತು. ಒಂದು ಕಡೆ ಬಿಟ್ಟು ಬರಬೇಕಲ್ಲ ಅಂತ ಬೇಜಾರಾದರೆ ಊರಿಗೆ ಬರ್ತಾ ಇದ್ದೇನೆ, ಅರುಣ್ನ 1 ತಿಂಗಳು ಕಳೆದ ಮೇಲೆ ಮೀಟ್ ಆಗ್ತಿದ್ದೇನೆ ಅಂತ ಹೇಳುವ ಎಕ್ಸೈಟ್ಮೆಂಟ್ ಇನ್ನೊಂದು ಕಡೆ ಇತ್ತು. ಟೋಟಲಿ ಮಿಕ್ಸ್ಡ್ ಫೀಲಿಂಗ್ ಜೊತೆ ನಾನು ಊರಿಗೆ ಹೊರಟಿದ್ದೆ. ಏರ್ಪೋರ್ಟಲ್ಲಿ ಹೋದ ಕೂಡಲೇ ಲಗೇಜ್ ಚೆಕ್ ಇನ್ ಮಾಡಿಕೊಂಡೆ. ತುಂಬ ಹೊತ್ತಾಗ್ಬೋದು, ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಬೇಗ ಆಯಿತು. ಆ್ಯಂಡ್ ನಾನು ಒಬ್ಬಳೇ ಇದ್ದಿದ್ದರಿಂದ ಏರ್ಪೋರ್ಟ್ ಸ್ಟಾಫ್ಸ್ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದರು. ಇಲ್ಲಿ ಹೇಗಾಯ್ತಂದರೆ ಲಗೇಜ್ ಚೆಕ್ ಇನ್ ಆಗಿ ಬೋರ್ಡಿಂಗ್ ಪಾಸ್ ಕೊಟ್ಟು ನಮ್ಮನ್ನು ಕೂರಿಸಿದ್ರು. ಯೂಶ್ವಲಿ ನಾನು ಫ್ಯಾಮಿಲಿ ಜೊತೆ ಅವ್ರ ಹಸ್ಬೆಂಡ್ ಜೊತೆ ಟ್ರಾವೆಲ್ ಮಾಡಿದ್ದಾಗ ಬೋರ್ಡಿಂಗ್ ಪಾಸ್ ತಗೊಂಡ ಕೂಡಲೇ ಸೆಕ್ಯೂರಿಟಿ ಚೆಕ್ ಇನ್ ಆಗಬೇಕಿತ್ತು. ಬಟ್ ಇಲ್ಲಿ ಯಾಕೆ ಹೀಗೆ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಒಬ್ಬಳೇ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ನರ್ವಸ್ ಆಗಿದ್ದೆ. ಮೊದಲು ಕೂಡ ಹೋಗಿದ್ದೆ, ಬಟ್ ಆಗ ನನ್ನ ಜೊತೆ ನನ್ನ ಹಸ್ಬೆಂಡ್ ಇದ್ದಿದ್ರು. ಈಗ ನಾನು ಒಬ್ಬಳೇ ಇದ್ದೇನೆ ಅಂತ ಹೇಳಿ ಸ್ವಲ್ಪ ನರ್ವಸ್ನೆಸ್ ಇತ್ತು ನನಗೆ. ಫೈನಲಿ ಸೆಕ್ಯೂರಿಟಿ ಚೆಕ್ ಇನ್ ಆಯಿತು. ಆ್ಯಂಡ್ ನಮ್ಮ ಫ್ಲೈಟ್ 10:15 ಹೊರಡಬೇಕಿದ್ದದ್ದು 10:45 ಕಳೀತು ಟೇಕ್ ಆಫ್ ಆಗುವಾಗ. ನಮಗೆ ಫ್ಲೈಟ್ ಹತ್ರ ನಡ್ಕೊಂಡು ಹೋಗ್ಲಿಕ್ಕೆ ಸಿಕ್ಕಿತ್ತು. AC-ಯಲ್ಲಿ ಸುಮಾರು ಹೊತ್ತು ಕೂತು ತಲೆನೋವು ಬಂದಿತ್ತು. 1-2 ನಿಮಿಷಕ್ಕೆ ಫ್ರೆಶ್ ಏರ್ ಸಿಗುವಾಗ ತುಂಬ ಖುಷಿಯಾಯಿತು. ನಾನೀಗ ಟ್ರಾವೆಲ್ ಮಾಡ್ತಾ ಇರೋದು ಒಂದು ಸಣ್ಣ ಏರ್ಕ್ರಾಫ್ಟ್. ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ 100 ಸೀಟ್ಸ್ ಒಳಗಡೆ ಇತ್ತು. ಆ್ಯಂಡ್ ನನಗೆ ಆಲ್ಮೋಸ್ಟ್ ಲಾಸ್ಟ್ ರೋದಲ್ಲಿ ಕೂತ್ಕೊಳ್ಳಿಕ್ಕೆ ಸಿಕ್ಕಿದ್ದದು. ಫ್ಲೈಟ್ ಹತ್ತಿ ಯಾವ ಸೀಟ್ ಅಂತ ಚೆಕ್ ಮಾಡುವಾಗ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ನನಗೆ ಸಿಂಗಲ್ ಸೀಟ್ ಸಿಕ್ಕಿತ್ತು ಕೂತ್ಕೊಳ್ಳಿಕ್ಕೆ. ಈ ಫ್ಲೈಟಲ್ಲಿ 2+1 ರೋ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದ್ದದ್ದು. ನನಗೆ ಸಿಂಗಲ್ ಸೀಟ್ ಸಿಕ್ಕಿತಾ. ಅದ್ರ ಜೊತೆ ನನ್ನ ಬ್ಯಾಕ್ ಸೀಟ್ ಖಾಲಿಯಾಗಿತ್ತು. ಸೈಡಲ್ಲಿದ್ದ ಡಬಲ್ ಸೀಟಲ್ಲಿ ಕೂಡ ಯಾರಿರಲಿಲ್ಲ, ಫುಲ್ ಖಾಲಿ ಇತ್ತು. ನನ್ನ ಬ್ಯಾಕ್ ಸೈಡ್ ಮತ್ತು ಸೈಡ್ ಫುಲ್ ಖಾಲಿ ಇತ್ತು. ನಾನು ಫಸ್ಟ್ ಟೈಮ್ ಈ ಥರ ವ್ಲಾಗ್ ಮಾಡೋದ್ರಿಂದ ಒಂದು ಸಣ್ಣ ಫೀಲ್ ಇರ್ತದೆ, ಜನಗಳಿದ್ರೆ ಯಾರಾದರೂ ಏನಾದ್ರು ಅಂದ್ಕೊಳ್ತಾರಾ, ಏನಾದರೂ ಹೇಳ್ತಾರಾ ಅಂತ ಹೇಳಿ. ಬಟ್ ಏನು ರಗಳೆ ಇಲ್ಲಲ್ಲ ಅಂಥೇಳಿ ನನಗೆ ತುಂಬ ಖುಷಿ ಆಯಿತು. 1/4 ಗಂಟೆ ಅಲ್ಲಿ ಇಲ್ಲಿ ಹೊರಗಡೆ ಅವರನ್ನೆಲ್ಲ ನೋಡಿ ಹೇಗೋ ಟೈಮ್ ಪಾಸ್ ಮಾಡಿದೆ. ಮತ್ತು ನಂದು ಒಂದು ವಿಡಿಯೋ ಎಡಿಟ್ ಮಾಡಲಿಕ್ಕೆ ಬಾಕಿ ಇತ್ತು, ಅದನ್ನು ಕೂಡ ಎಡಿಟ್ ಮಾಡಿ ಮುಗಿಸಿದೆ. 2 hours ಫ್ಲೈಟ್ ಇದ್ದದ್ದು 1 hour ಹೇಗೋ ಪಾಸ್ ಆಯಿತು. ಇನ್ನೂ ಕೂಡ 1 hour ಇತ್ತು. ನನಗಂತೂ ತುಂಬ ನಿದ್ದೆ ಬರ್ತಿತ್ತು. ಬಟ್ ಲೈಟ್ಸ್ ಆಫ್ ಇರಲಿಲ್ಲ. ಮೋರೋವರ್ ಸಣ್ಣ ಫ್ಲೈಟ್ ಆದ ಕಾರಣ ಎಂಜಿನ್ ಸೌಂಡ್ ಕೂಡ ಜಾಸ್ತಿ ಇತ್ತು. ನಿದ್ದೆ ಅಂತೂ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಫೈನಲಿ 2.5 hour ನಂತರ ನಾವು ಬೆಂಗಳೂರಿನಲ್ಲಿ ಲ್ಯಾಂಡ್ ಆದ್ವಿ. ನನಗಂತೂ ಸಾಕಾಗಿತ್ತು. ನಮ್ಮ ಫ್ಲೈಟಲ್ಲಿ ಸಣ್ಣ ಮಗು ಇತ್ತು. 65+ ಏಜ್ಡ್ ಕೂಡ ಒಂದು 2-3 ಜನ ಇದ್ದರು. ಆ್ಯಕ್ಚುಲಿ 7:15ಗೆ ಅಂತ ಇದ್ದ ಫ್ಲೈಟ್ 9:15ಗೆ ಆಗಿದೆ ಅಂತ ಹೇಳಿ 2 days ಮೊದಲು ನಮಗೆ ಇನ್ಫಾರ್ಮ್ ಮಾಡಿದರು. ಇವತ್ತು ಹೊರಡುವ ದಿನ ಮಧ್ಯಾಹ್ನ 10:15 ಅಂತ ಹೇಳಿ ಮತ್ತೆ ಕಾಲ್ ಬಂತು. ಟೈಮಿಂಗ್ಸ್ನ ವಿಷಯದಲ್ಲಿ ತುಂಬ ಕಷ್ಟ ಆಯಿತು ಈ ಸತಿ ಫ್ಲೈಟ್ನಲ್ಲಿ. ಲಗೇಜ್ ಕಲೆಕ್ಟ್ ಮಾಡ್ಕೊಳ್ಬೇಕಲ್ಲ, ಹಾಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಆ ಗ್ಯಾಪಲ್ಲಿ ನಾನು ಚೂರು ಏರ್ಪೋರ್ಟನ್ನು ಕೂಡ ವಿಡಿಯೋ ಶೂಟ್ ಮಾಡ್ಕೊಳ್ವಾ ಅಂತ ಮಾಡ್ತಾ ಇದ್ದೇನೆ. ಆನೆ ಇತ್ತು, ಆಮೇಲೆ ಏನು ಗಂಟೆ ಥರ ಕೂಡ ಮಾಡಿದ್ರೆ ಇತ್ತು, ಆಮೇಲೆ ಗ್ರೀನರಿ ಇತ್ತು. ಸೊ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ನಮ್ಮ ಲಗೇಜ್ 8th ಲಗೇಜ್ ಬೆಲ್ಟಲ್ಲಿ ಬರ್ತದೆ ಅಂತ ಹೇಳಿದರು, ಬಟ್ 6th ಲಗೇಜ್ ಬೆಲ್ಟಲ್ಲಿ ಬಂತು. ಎನಿವೆ ಅಂತ ಹೇಳಿ ತಗೊಂಡು ಹೊರಗಡೆ ಹೊರಟೆ. ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಬಟ್ ಒಂದು ಕಡೆ ಎಕ್ಸಿಟ್ ಎಲ್ಲಿಂತಲೇ ನನಗೆ ಕಾಣಲಿಲ್ಲ, ಮತ್ತೊಂದು ಎಕ್ಸಿಟ್ ಅಂತ ಇದ್ದ ಕಡೆ ಬಂದಾಗಿತ್ತು. ಬಟ್ ನನ್ನ ಎದುರೊಬ್ಬರು ಹೋಗ್ತಿದ್ರು, ಅವರನ್ನೇ ಫಾಲೋ ಮಾಡ್ಕೊಂಡು ಹೋದೆ ನಾನು. ಇದು ನನಗೆ ತುಂಬ ಹೋಲ್ಸಮ್ ಮೂಮೆಂಟ್. 1 ತಿಂಗಳು ಕಳೆದ ಮೇಲೆ ನಾನು ಅರುಣನನ್ನು ಮೀಟ್ ಆಗ್ತಾ ಇದ್ದೇನೆ. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇದು ಟರ್ಮಿನಲ್ 2. ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ಕೂಡ ಆಗಿದೆ ಅಂಥೇಳಿ. ಅದೇ ಒಳಗಡೆ ಅಂದ್ಕೊಳ್ತಾ ಇದ್ದೆ, ಏನಿದೆ ಇಷ್ಟು ಬ್ಯೂಟಿಫುಲ್ ಆಗಿದೆಲ್ಲ, ಕಳೆ ಸತಿ ಬರುವಾಗ ಈ ಥರ ಇರಲಿಲ್ಲಲ್ಲ ಅಂಥೇಳಿ. ಹೊರಗಡೆ ಬಂದಾದಮೇಲೆ ಅರುಣ ಹೇಳಿ ಆದಮೇಲೆ ನನಗೆ ಗೊತ್ತಾದ್ದು ಇದು ಟರ್ಮಿನಲ್ 2 ಅಂತ ಹೇಳಿ. ವೆರಿ ಬ್ಯೂಟಿಫುಲ್. ನಿಮಗೂ ಕೂಡ ಇಲ್ಲಿಗೆ ಬರ್ಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ಒಂದ್ಸತಿ ಎಲ್ಲ ನೋಡ್ಕೊಳ್ಳಿ. ಗ್ರೀನರಿ ಚಂದ ಮಾಡಿದ್ದಾರೆ, ಲೈಟಿಂಗ್ಸ್ ಉಂಟು, ನೋಡಲಿಕ್ಕಿದೆ ಸುಮಾರು. ನೀವು ಕೂಡ ಒಂದ್ಸತಿ ನೋಡಿ. ಏರ್ಪೋರ್ಟಿಂದ ನಾವು ಹೋಗಲಿಕ್ಕೆ ಕ್ಯಾಬ್ ಬುಕ್ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಬಸ್ ಕೂಡ ಇದೆ, ಕ್ಯಾಬ್ಗಿಂತ ಚೀಪಲ್ಲಿ ಹೋಗ್ಬೋದು. ಬಟ್ ನಾನು ಬಂದದ್ದು 1:15 ಆಗಿತ್ತು ನೈಟ್, ಸುಸ್ತಾಗಿತ್ತು. ಆ್ಯಂಡ್ ಬಸ್ಸಿದ್ದು ಟೈಮಿಂಗ್ಸ್ ಕೂಡ ನಮಗೆ ಕನ್ಫರ್ಮ್ ಇರಲಿಲ್ಲ. ಸೊ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ.
ಫಸ್ಟ್ ಒಂದು ಗಾಡಿ ಬುಕ್ ಆಯಿತು, ಬಟ್ ಆ ಗಾಡಿಯದ್ದು ಟೈರ್ ಪಂಕ್ಚರ್ ಆಗಿತ್ತು. ಪಾಪ ಅವ್ರಿಗೆ ಗೊತ್ತೇ ಆಗಲಿಲ್ಲ, ಲಗೇಜನ್ನೆಲ್ಲ ಡಿಕ್ಕಿಲಿಟ್ಟಾಗಿತ್ತು ಅವರಿಗೆ. ಮತ್ತು ವಾಪಸ್ ಬೇರೆ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಏರ್ಪೋರ್ಟಿಂದ ಹೊರಟ್ವಿ. Okay, this is how I reached Bengaluru from Gujarat alone for the first time. It was a first and nice experience for me. I hope you enjoyed my video. Please do like, share and don't forget to subscribe to my channel. That's all for the day. Thank you for watching. Bye. Take care.